ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರಂಗೋಲಿ ಇದಾಗಿದೆ. ಸೊ ರಂಗೋಲಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ
ಚಟ್ನಿ ಮತ್ತು ಸಾಂಬಾರು ಮಾಡಿದೆ. ಸೊ ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೊಂಚೂರು ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಸಾಂಬಾರು ತುಂಬ ಸರಿ ಶೇರ್ ಮಾಡಿದ್ದೀನಿ. ಸೊ ಇವಾಗ ಸಾಸಿವೆ ಹಾಕಿ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಸೊ ತುಂಬ ಸಿಂಪಲ್ಲಾಗಿರುವಂಥ ಸಾಂಬಾರು. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ಸೇರಿಸಿದ್ದೀನಿ. ನಾನು ನಿಮ್ಗೆ ತುಂಬ ಸತಿ ಹೇಳಿದ್ದೀನಿ, ಇಡ್ಲಿ ಮಾಡಿದಾಗೆಲ್ಲ ನಾನು ಇದೇ ಥರ ಸಾಂಬಾರು ಮಾಡೋದು ಅಂತ. ಸೊ ಹಾಗಾಗಿ ಇವತ್ತು ಇಡ್ಲಿ ಮಾಡಿದ್ದೆ, ಹಾಗಾಗಿ ಅದನ್ನೇ ಶೇರ್ ಮಾಡ್ತಾ ಇರೋದು. ಈಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನು ಇದಕ್ಕೆ ಟೊಮೆಟೋನ ಸೇರಿಸ್ತೀನಿ. ಸೊ ನೋಡಿ, ಟೊಮೆಟೊ ಒಂದು 3ರಿಂದ 4 ಟೊಮೆಟೊ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ. ಸೊ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೋಡಿ, ನೀರು ಬಿಟ್ಟಿದ್ದೆ ಟೊಮೆಟೊ ಎಲ್ಲ. ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದಕ್ಕೆ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಖಾರದ ಪುಡಿ ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ, ಹೋಮ್ ಮೇಡು. ಸಾಂಬಾರು ಪೌಡ್ರೆಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿ ಬರುತ್ತೆ. ಸಾಂಬಾರು ಪೌಡ್ರ್ ಹಾಕೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹೋಮ್ ಮೇಡ್ ಅಲ್ವಾ, ಅದನ್ನು ಹಾಕ್ತೀನಿ. ಸೊ ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ತೀನಿ. ಸೊ ಇಡ್ಲಿ ಮಾಡಿದೆ, ಸಾಂಬಾರು ಚಟ್ನಿ ಮಸ್ಟ್ ಅಲ್ವಾ. ಕಾಯಿ ಚಟ್ನಿ ನಾನು ಮಾಡೋಕ್ಕೆ ಹೋಗಿಲ್ಲ, ಬಿಸಿಲಾಗಿರೋದ್ರಿಂದ ಚಟ್ನಿ ಏನಾದರೂ ಉಳಿದ್ರೆ ಬೇಗ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ನಾನಿವತ್ತು ಟೊಮೆಟೊ ಚಟ್ನಿನೇ ಮಾಡಿದೆ. ಸೊ ಇವಾಗ ಬೇಳೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟ್ ನೋಡ್ತಾಯಿದ್ದೆ ಉಪ್ಪೆಲ್ಲ ಸರಿ ಇದೆಯಾ ಅಂತ. ಸೊ ಎಲ್ಲ ಸರಿ ಇತ್ತು. ಈಗ ಸಾಂಬಾರು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಸೊ ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಆವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಬೇಳೆ ಹಾಕಲಿ ಏನೇ ಹಾಕಲಿ ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಅಷ್ಟು ಬೇಗ ತಳ ಹಿಡಿದ್ಬಿಡುತ್ತೆ, ಅದೇ ಪ್ರಾಬ್ಲಮ್ ಇದರಲ್ಲಿ. ಸೊ ಇವಾಗ ಸಾಂಬಾರು ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಚಟ್ನಿನ ಮಾಡ್ಕೊತೀನಿ. ಟೊಮೆಟೊ ಚಟ್ನಿಗೆ ಟೊಮೆಟೊ, ನಾಟಿ ಟೊಮೆಟೊ, ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋತೀನಿ. ನಿಮ್ಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ. ಮತ್ತು ಈ ಚಟ್ನಿಗೆ ಖಾರ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗಲೇ ರುಚಿ ಜಾಸ್ತಿ. ಉಪ್ಪು ಖಾರ ಎಲ್ಲ ಅಂದರೆ ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಪು ಬ್ಯಾಲೆನ್ಸ್ ಮಾಡಿ ಹಾಕ್ಕೋಬೋದು. ಯಾಕಂದರೆ ನಾಟಿ ಟೊಮೆಟೊ ಬಳಸ್ತಾ ಇರೋದ್ರಿಂದ ಹುಳಿ ಜಾಸ್ತಿ ಅಂತ ಅನಿಸುತ್ತೆ, ಹಾಗಾಗಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. 2 ಇಡ್ಲಿ ತಿನ್ನೋರು 4 ಇಡ್ಲಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಚಟ್ನಿನ ಒಮ್ಮೆ ಟ್ರೈ ಮಾಡಿ. ನಿಮಗೆ ಗಟ್ಟಿ ಬೇಕು ಚಟ್ನಿ ಅಂತಂದರೆ ಸ್ವಲ್ಪ ಕಡಲೆಬೇಳೆನ ಸಪ್ರೇಟಾಗಿ ಹುರಿದ್ಬಿಟ್ಟು ಕೂಡ ಮಿಕ್ಸಿಗೆ ಹಾಕ್ಕೊಂಡ್ರೆ ನಿಮಗೆ ಚಟ್ನಿ ಗಟ್ಟಿಯಾಗಿ ಬರುತ್ತೆ. ಸೊ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲ ನೀರು ಬಿಟ್ಕೊಂಡಿದೆ. ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಯಲ್ಲಿ ಹಾಕೋತೀನಿ. ಆ್ಯಕ್ಚುಲಿ ನಾನು ಹುರಿಬೇಕಾದ್ರೆ ಉಪ್ಪನ್ನ ಹಾಕಬಾರ್ದಾಗಿತ್ತು, ಅದಕ್ಕೆ ಜಾಸ್ತಿ ನೀರು ಬಿಟ್ಕೊಂಡ್ಬಿಟ್ಟಿದೆ. ಸೊ ನೀವು ಹುರಿದ್ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋತಿರಲ್ಲ, ಆವಾಗ ಉಪ್ಪನ್ನ ಸೇರಿಸಿ. ಸೊ ಅವಾಗ ಜಾಸ್ತಿ ನೀರೇನು ಬಿಡೋದಿಲ್ಲ. ಸೊ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಅದೇ ಪ್ಯಾನಲ್ಲಿ ಒಗ್ಗರಣೆ ಹಾಕೋತೀನಿ ಚಟ್ನಿಗೆ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆನ ಹಾಕೋತೀನಿ. ಸೊ ಇದು ನಿಮ್ಗೆ ಬೇಕಾದರೆ ಹಾಕೋಬೋದು, ಅಥವಾ ನಾರ್ಮಲ್ ಒಗ್ಗರಣೆ ನಾವು ಕಾಯಿ ಚಟ್ನಿಗೆಲ್ಲ ಹೇಗೆ ಹಾಕ್ತೀವಲ್ಲ ಅದೇ ರೀತಿ ಒಗ್ಗರಣೆ ಕೂಡ ಮಾಡ್ಕೋಬೋದು. ಬಟ್ ನಾನು ಇದರಲ್ಲಿ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಷ್ಟೇ. ಸೊ ಇವಾಗ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಒಂದು ಸತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಚಟ್ನಿ ಏನು ರುಬ್ಕೊಂಡಿದ್ದೆ ನೋಡಿ ಇದ್ರೊಳಗಡೆ ಸೇರಿಸ್ಬಿಡ್ತೀನಿ. ಸೊ ಮತ್ತು ಆಮೇಲೆ ಇಡ್ಲಿ ಕೂಡ ಒಂದು ಸೈಡು ಮಾಡ್ತಾಯಿದ್ದೆ. ನಮ್ಮ ಮನೇಲಿರೋ ಇಡ್ಲಿ ಪಾತ್ರೆ ಏನು ಅಂದರೆ 3 ಪ್ಲೇಟ್ ಇದೆ. ಆ ಇಡ್ಲಿ ಪಾತ್ರೆಯಲ್ಲಿ ಒಂದಕ್ಕೊಂದು ಜಾಸ್ತಿ ಸ್ಪೇಸ್ ಇಲ್ಲ. ಸೊ ಹಾಗಾಗಿ ಇಡ್ಲಿ ಏನಾದರೂ ಹಾಕಿದರೆ ಉಬ್ಬಿ ಅದು ಇನ್ನೊಂದು ಪ್ಲೇಟ್ಗೂ ಅಂಟ್ಕೊಂಡು ಆ ಶೇಪಲ್ಲೇ ಬಂದುಬಿಡುತ್ತೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಈಗ ಚಟ್ನಿನ ಹಾಕಿದ್ದೀನಿ, ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಚಟ್ನಿ ನೋಡಿ ರೆಡಿ ಆಗಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.